ಗುಡ್ ಮಾರ್ನಿಂಗ್. ಈಗ ಟೈಮು 5:15. ಎಸ್, 5:15 ಆಗಿದೆ. ಸ್ನಾನ ಆಯಿತು. ನಾನು ಅಂದ್ಕೊಂಡಂಗೆ ಸ್ನಾನ ಮುಗಿಸ್ಕೊಂಡು ಹೊರಗೆ ಬರಬೇಕು ಅಂತ ಯಾವಾಗಲೂ ನಾನು ಅಂದ್ಕೊಳ್ಳೋದು. ಕೆಲವೊಂದು ಸರಿ ಆಗುತ್ತೆ, ಕೆಲವೊಂದು ಸರಿ ಆಗಲ್ಲ. ಬಟ್ ಮ್ಯಾಕ್ಸಿಮಮ್ ಡೇಸ್ ಇದನ್ನು ನಾನು ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ವಾಚ್ ಚಾರ್ಜಿಗೆ ಇಟ್ಟಿದೆ. 5:30 ಆಗೋಯ್ತು. ಯಾಕಂದರೆ ಸೀಸು ಜಾಕಿ ಇಬ್ಬರಿಗೂ ಆಚೆ ಬಿಟ್ಟು ವೆಡ್ನೆಸ್ಡೇ ನೋಡ್ಬೋದು. 5:30 ವೆಡ್ನೆಸ್ಡೇ. ಹಾಗೆ ಇವಾಗ ಫಸ್ಟ್ ಕೆಲಸ ಮಾಡೋದು ಮೆಂತ್ಯ ನೀರು ಕುಡಿತೀನಿ. ದ್ರಾಕ್ಷಿ ನೆನೆಸಿಟ್ಟಿದ್ದೀನಿ. ಇದರಲ್ಲಿ ವಾಲ್ನಟ್ ಮತ್ತು ಬಾದಾಮಿ ಇಬ್ಬರಿಗೂ. ದ್ರಾಕ್ಷಿ ಮಾತ್ರ ನಾನು ಒಬ್ಬಳಿ, ಯಾಕಂದರೆ ನಮ್ಮ ಮನೆಯವರು ಸುತ್ತಾರ ದ್ರಾಕ್ಷಿನ ಮುಟ್ಟೋದೇ ಇಲ್ಲ. ಓಕೆ, ಮೊದಲು ವಾಚ್ ಹಾಕ್ಕೊಂಡು ಸಿಗ್ತೀನಿ. ನಾನು ಪೂಜೆಗೆ ಇನ್ನೂ ಜೋಡಿಸ್ಕೊಳ್ತಾನೆ ಇದ್ದೆ. ಅಷ್ಟರಲ್ಲಿ ಅಗ್ನಿಹೋತ್ರದ್ದು ಅಲಾರಾಮ್ ಆಯ್ತು. ಅಲಾರಾಮ್ ಆದ ತಕ್ಷಣ ನಾನೇನ್ ಮಾಡಿದೆ, ಸರಿ ಅಲ್ಲೇ ಬಿಟ್ಟು ಬಂದು ಇವಾಗ ಅಗ್ನಿಹೋತ್ರ ಜೋಡಿಸ್ಕೊಳ್ತಾ ಇದ್ದೀನಿ. ಅಗ್ನಿಹೋತ್ರ ಇದು ಒಂದು ಹೋಮ. ಗೊತ್ತಿಲ್ಲದೆ ಇರುವಂತ ಎಷ್ಟೋ ಜನ ಹೊಸ ವ್ಯೂವರ್ಸ್ಗೆ ಇದು ನಾನು ಮಾಹಿತಿ ಕೊಡ್ತಾ ಇರೋದು. ಪ್ರತಿದಿನ ಬೆಳಗ್ಗೆ ಸೂರ್ಯೋದಯ, ಸಂಜೆ ಸೂರ್ಯಾಸ್ತಕ್ಕೆ ಮಾಡುವಂತ ಒಂದು ಹೋಮ. 5 ನಿಮಿಷ ಮಾಡಿದ್ರೆ ಸಾಕಿದು.
5 ನಿಮಿಷ ನಮ್ಮ ಸಮಯನ ತಗೊಳ್ಳೋದು. ಆ 5 ನಿಮಿಷದಲ್ಲಿ ನೀವು ಮಾಡುವಂತ ಈ ಅಗ್ನಿಹೋತ್ರ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತೆ ಅಂದ್ರೆ ನಂಬ್ತೀರಾ? ಹೌದು. ಮನೆ ಮಂದಿ ಎಲ್ಲ ಆರೋಗ್ಯವಾಗಿರೋದಲ್ದೆ ಈ ಅಗ್ನಿಹೋತ್ರದಿಂದ ಮಕ್ಕಳು ಪ್ರತಿಯೊಂದು ಆ ಏನ್ ಹೇಳ್ತಾರೆ ವಿಷಯದಲ್ಲೂ ಸುಧಾರಿಸ್ತಾ ಹೋಗ್ತಾರೆ. ಮನೆಯಲ್ಲಿ ದುಶ್ಚಟ ಮಾಡ್ತಾ ಇದ್ದ ಗಂಡ್ ಮಕ್ಳಿದ್ರೆ ಅಥವಾ ಯಾರೇ ಇದ್ರೂನು ಅವರು ಕೂಡ ಸುಧಾರಿಸ್ತಾರೆ. ಹಾಗೆ ದೊಡ್ಡವರು, ಹಿರಿಯರು ಆರೋಗ್ಯದ ಸಮಸ್ಯೆ ಇದ್ರೆ ಎಲ್ಲದಕ್ಕೂ ಒಂದು ಪರಿಹಾರ. ಹಾಗೆ ಈ ಭಸ್ಮದ ಬಗ್ಗೆ ಸುಮಾರು ಜನ ಕೇಳ್ತಾ ಇರ್ತೀರಾ. ಅಗ್ನಿಹೋತ್ರದ ಭಸ್ಮ ಒಂದು ಒಳ್ಳೆ ಮೆಡಿಸಿನ್. ನಮ್ಗೆ ಶೀತ, ಕೆಮ್ಮು, ಜ್ವರ, ಸಡನ್ ಆಗಿ ತಲೆನೋವು ಏನೋ ಆಯ್ತು ಅಂದ್ರೆ ಇದನ್ನ ಒಂದ್ ಚಿಟ್ಕಿ ನೀರಲ್ಲಿ ಕಲಿಸ್ಬಿಟ್ಟು ಅದನ್ನ ಬಟ್ಟೆಯಲ್ಲಿ ಸೋಸ್ಕೊಂಡು ಕುಡಿಬೇಕು. ಇದನ್ನ ಒಂದ್ 2-3 ದಿನ ಕುಡಿಯೋಷ್ಟ್ರಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗತ್ತೆ. ಕ್ಯಾನ್ಸರ್, HIV ಅನ್ನೋ ಕಾಯಿಲೆಗಳು ಕೂಡ ಇದರಿಂದ ವಾಸಿ ಆಗಿರೋ ಎಷ್ಟೋ ನಿದರ್ಶನಗಳಿದೆ. ಅಷ್ಟೇ ಅಲ್ಲದೆ ಈ ಅಗ್ನಿಹೋತ್ರದ ಭಸ್ಮ ದೇಸಿ ಹಸುವಿನ ತುಪ್ಪದ ಜೊತೆಗೆ ಬೆರೆಸಿ ಸೋರಿಯಾಸಿಸ್ ಅನ್ನೋ ಒಂದು ಕೆಟ್ಟ ಸ್ಕಿನ್ ಕಾಯಿಲೆ, ಅಂದ್ರೆ ಹೋಗೋದೇ ಇಲ್ಲ ಅಂತ ಹೇಳ್ಬಿಡ್ತಾರಲ್ವಾ, ಅಂತ ಕಾಯಿಲೆ ಕೂಡ ಇದರಿಂದ ವಾಸಿ ಆಗತ್ತೆ. ಸೊ ಇದನ್ನ ಪ್ರಯೋಗ ಮಾಡ್ತಾ ಬನ್ನಿ. ಯಾರಿಗಾದ್ರೂ ಸ್ಕಿನ್ ಇಶ್ಯೂಸ್, ಏನೇ ಸ್ಕಿನ್ ಪ್ರಾಬ್ಲಮ್ ಇರ್ಲಿ, ಇದನ್ನ ಅಪ್ಲೈ ಮಾಡ್ತಾ ಬರ್ಬೋದು. ಇದೆಲ್ಲದ್ರ ಜೊತೆಗೆ ಅಗ್ನಿಹೋತ್ರ ಮಾಡಕ್ಕೆ ಅದು ಬೇಕಾ ಇದು ಬೇಕಾ ಎಷ್ಟ್ ಟೈಮ್ ಬೇಕು, ಸ್ನಾನ ಮಾಡ್ಬೇಕಾ ಅಂದ್ರೆ ಏನು ಅವಶ್ಯಕತೆ ಇಲ್ಲ. ಸ್ನಾನ ಮಾಡ್ದೇನೆ ಬೆಳಗ್ಗೆ ಎದ್ದು ಮುಖ ತೊಳ್ಕೊಂಡು ಸೂರ್ಯೋದಯದ ಟೈಮಿಗೆ ಇದನ್ನ ಮಾಡಿದ್ರೆ ಸಾಕು. ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿರೋದ್ರಿಂದ ನೀವೇನಾದ್ರೂ ಮಾಡೋದಿದ್ರೆ ಅಗ್ನಿಹೋತ್ರದ ಕಿಟ್ ತಗೋಬೇಕು ಅಂದ್ರೆ ನಮ್ಮ ತಾರಾ ಅವ್ರ ಹತ್ರನೂ ಸಿಗುತ್ತೆ, ಹಾಗೆ ಫ್ರೆಶ್ ಆನ್ ಅಲ್ಲಿ ಕೂಡ ಸಿಗುತ್ತೆ. सूर्याय स्वाहा सूर्याय इदं नमः प्रजापतये स्वाहा प्रजापतये इदं नमः. ಮುತಾಲಿಕ್ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅಗ್ನಿಹೋತ್ರದ ಕಿಟ್ ಸಿಗುತ್ತೆ. ಇನ್ನ ಹೆಚ್ಚು ಮಾಹಿತಿಗಳು ಬೇಕಂದ್ರೂ ಕೂಡ ಸರ್ ನಿಮಗೆ ತಿಳಿಸ್ಕೊಡ್ತಾರೆ. ಅಗ್ನಿಹೋತ್ರದ ಕಿಟ್ಟು, ಬೆರಣಿ ಎಲ್ಲದನ್ನು ಮುತಾಲಿಕ್ ಸರ್ ಹತ್ರ ಸಿಗುತ್ತೆ, ತಾರಾ ಅವ್ರ ಹತ್ರ ಸಿಗುತ್ತೆ, ಫ್ರೆಶ್ ಆನ್ ಸಿಗುತ್ತೆ. ನಿಮಗೆ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ನೀವು ಅದನ್ನ ತಗೋಬಹುದು. ಇದೇನಂದ್ರೆ ತುಂಬಾ ಜನ ಮಾಡ್ತಾ ಇರೋದ್ರಿಂದ ಇದನ್ನ ತಲುಪಿಸೋಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅಗ್ನಿಹೋತ್ರಕ್ಕೆ ಕುತ್ಕೊಳ್ಳೋಕ್ ಮುಂಚೆನೆ ನಾನು ಹೂವೆಲ್ಲ ಕಿತ್ಕೊಂಡ್ ಬಂದಿದ್ದೆ. ಹೂವು, ಕರ್ಕೆ ಪತ್ರೆ, ತುಳಸಿ ಪತ್ರೆ, ಮಾವಿನೆಲೆ ಕಳಸದಲ್ಲಿ ಇದ್ದಿದ್ದು ಸ್ವಲ್ಪ ಯಾಕೋ ಡಲ್ ಅನ್ಸ್ತಾ ಇತ್ತು. ಹೇಗಿದ್ರು ಈಗ 5 ನಿಮಿಷ ಕಿತ್ಕೊಂಡ್ ಬರಕ್ಕಲ್ವಾ, ಹಾಗಾಗಿ ತಗೊಂಬಂದು ಇವಾಗ ಪೂಜೆಗೆ ಇಡ್ತಾ ಇದ್ದೀನಿ. ಕಳಸ ಕದಲ್ಸಲ್ಲ, ಕಳಸ ಮಾತ್ರ ಶುಕ್ರವಾರದ ಪೂಜೆಗೆ, ಅಂದ್ರೆ ಆ ವಾರದಲ್ಲಿ ಒಂದೇ ದಿನ ನಾನು ಕಳಸ ಕದಲ್ಸೋದು. ಅದು ಬಿಟ್ರೆ ಈ ಕಳಸನ ಹೀಗೆ ಇರುತ್ತೆ. ಅದಕ್ಕೆ ಬತ್ತಿದ್ರೆ ಮಾತ್ರ ಎಲೆ ಹೂಗಳನ್ನ ಇಡ್ತಾ ಹೋಗ್ತೀನಿ. ನಾನು ತಲೆ ಸ್ನಾನ ಮಾಡ್ಕೊಂಡ್ ಬಂದಿದ್ದೆ. ಬುಧವಾರ, ಶನಿವಾರ ಅಥವಾ ಭಾನುವಾರ ನಾನು ಕಂಪಲ್ಸರಿ ಆಗಿ ಮಾಡೇ ಮಾಡ್ತೀನಿ. ವಾರದಲ್ಲಿ ಮಿನಿಮಮ್ 2 ಸಲ ನಾನು ತಲೆ ಸ್ನಾನ ಮಾಡ್ತೀನಿ. ಹಾಗೆ ದೀಪಕ್ಕೆ ಕೆಂಪು ಹೂ ಇಡಬಾರ್ದು ಅಂತ ಹೇಳಿ ನನಗೆ ಇನಿಷಿಯಲಿ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ತುಂಬಾ ಜನ ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರು. ಅದರಲ್ಲೂ ಎಲ್ಲ ಹಿರಿಯರು ಅಷ್ಟು ಒಳ್ಳೆ ಮಾತು ಹೇಳ್ತಾ ಇದಾರೆ ಅಂತ ಹೇಳಿ ನಾನು ಅವತ್ತಿಂದ ಕೆಂಪು ಹೂವನ್ನ ಇಡೋದನ್ನ ಬದಲಾಯಿಸ್ಕೊಂಡಿದೀನಿ. ಹಾಗೆ ದೀಪಕ್ಕೆ ಬಿಳಿ ಹೂವನ್ನ ಇಡಬೇಕು, ಹಳದಿ ಹೂವನ್ನ ಇಡ್ಬೋದು, ಆದ್ರೆ ಕೆಂಪು ಹೂ ಬೇಡ ಅಂತ ಹೇಳ್ತಾರೆ. ಸರಿ, ನಾನು ಇನ್ನೊಂದು ಚಾಕಾರ ಎತ್ತದೆ ಅದನ್ನ ಪಾಲಿಸ್ತಾ ಬಂದಿದ್ದೀನಿ. ಅಂದ್ರೆ ನೋಡಿ, ಯೂಟ್ಯೂಬ್ ಸ್ಟಾರ್ಟ್ ಮಾಡೋದ್ರಿಂದ ನಾವು ಯಾರಿಗೋ ಏನೋ ಹೇಳ್ಕೊಡ್ತೀವೋ, ಮಾಹಿತಿ ಕೊಡ್ತೀವಿ ಅನ್ನೋದಕ್ಕಿಂತ ನನ್ನ ವಿಷಯದಲ್ಲಿ ನಾನ್ ತುಂಬಾ ಕಲಿತಾ ಹೋಗಿದ್ದೀನಿ. ಜೀವನದಲ್ಲಿ ನಿರಂತರವಾಗಿರುತ್ತೆ ಕಲಿಕೆ. ಅದು ನನ್ಗಂತೂ ಸತ್ಯ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗೆ ನಾನು ಪ್ರತಿ ಒಂದು ಹೆಜ್ಜೆ ಹೆಜ್ಜೆಗೂ ನಾನು ಕರೆಕ್ಷನ್ ಮಾಡ್ತಾ, ಇದು ಹಿಂಗೆ ನಾನ್ ಮೊದ್ಲು ಪೂಜೆ ಮಾಡುವಾಗಿಲ್ಲ. ಆ, ಅಂದ್ರೆ ಈ ಊದಿನ ಕಡ್ಡಿ, ಹಾಗೆ ಸಾಂಬ್ರಾಣಿ ಬತ್ತಿನೆಲ್ಲ ಹಚ್ಚಿಟ್ಕೊಳ್ತಾ ಇರ್ಲಿಲ್ಲ. ಅದಾದ್ಮೇಲೆ ಆಮೇಲೆ ಗೊತ್ತಾಯ್ತು ನಂಗೆ, ದೀಪ, ಧೂಪ, ನೈವೇದ್ಯ ಅಂತ ಅಂದ್ರೆ ಮೂರನ್ನು ರೆಡಿ ಮಾಡ್ಕೊಂಡು ನಾವು ಪೂಜೆ ಕುತ್ಕೋಬೇಕು. ದೀಪ ಹಚ್ಕೊಂಡು, ಧೂಪ ಹಚ್ಕೊಂಡು, ನೈವೇದ್ಯಕ್ಕೆ ಇಟ್ಕೊಂಡು ನಾವು ಪೂಜೆ ಶುರು ಮಾಡ್ಕೋಬೇಕು. ಇಲ್ಲಾಂದ್ರೆ ಏನ್ ಮಾಡ್ತಾರೆ ಕೆಲವರಂತೂ, ದೀಪ ಎಲ್ಲಿ ಕೈ ತಾಗುತ್ತೋ, ಎಲ್ಲಿ ಅಲ್ಗಾಡ್ ಬಿಡುತ್ತೋ, ಮಿಸ್ ಕಾಡುತ್ತೋ ಇದೆಲ್ಲ ಯೋಚನೆ ಮಾಡಿ
ದೀಪನ ಕೊನೆಗೆ ಹಚ್ತಾರೆ. ಹಾಗೆ ಮಾಡಬಾರ್ದು. ದೀಪ ಹಚ್ಕೊಂಡು ಆ ಬೆಳಕಿನಲ್ಲಿ ದೇವ್ರಿಗೆ ಪೂಜೆ ಮಾಡಬೇಕು. ಅದು ಸರಿಯಾದ ಪದ್ಧತಿ, ಸರಿಯಾದ ನಿಯಮ. ನನಗ್ ಗೊತ್ತಿರೋದನ್ನ ನಾನು ಹೇಳ್ತಾ ಇದ್ದೀನಿ. ಹಾಗೆ ನಾನು ಹೇಳ್ದಂಗೆ ತುಂಬಾ ಕಲಿತಾ ಬಂದೀನಿ. ಆ ಕಲಿತಾ ಇರೋದನ್ನ ನಿಮ್ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ ಅಷ್ಟೇನೆ. ಆ ಇನ್ನ ಚಿಕ್ಕ ಮಕ್ಕಳು, ಒಂದ್ 4-5 ವರ್ಷದ ಮಕ್ಕಳೆಲ್ಲ ಅಗ್ನಿಹೋತ್ರ ಮಾಡ್ತಾ ಇದ್ದಾರೆ ಅಂತ ಕೇಳಿ ತುಂಬಾ ಸಂತೋಷ ಆಗಿದೆ. ನೀವ್ ಯಾರಾದ್ರೂ ನಿಮ್ಮ ಮಕ್ಕಳಿಗೆ ಕಲ್ಸ್ಕೊಡಿ. ನಿಮ್ಮ ಕೆಲ್ಸ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗತ್ತೆ. ಅಂದ್ರೆ ಮಕ್ಕಳೇ ಮಾಡೋದ್ರಿಂದ ನೀವ್ ಆ ಟೈಮಲ್ಲಿ ಬೇರೆ ಕೆಲ್ಸನ ಮಾಡ್ಕೋಬಹುದು. ನೋಡಿ ಪೂಜೆ ಹೇಗಾಗಿದೆ. ಮೊನ್ನೆ ಯಾರೋ ಹೇಳಿದ್ರಿ ಅಲ್ವಾ ತಟ್ಟೆಲಿಡಿ ಅಂತ. ಚಿಕ್ಕ ಚಿಕ್ಕ ಬೆಳ್ಳಿಯ ವಿಗ್ರಹಗಳನ್ನೆಲ್ಲ ತಟ್ಟೆಲಿ ಇಟ್ಟಿದೀನಿ. ಇನ್ನ ಮೇಲೆಲ್ಲ ಆ ಪಂಚಲೋಹದ ವಿಗ್ರಹಗಳಿದೆ. ಇದು ನಮ್ಮ ಹಿತ್ಲಲ್ಲೇ ಬೆಳೆದಂತ ರೋಸ್. ಹಾಗೆ ಈ ಫೋಟೋ ಬಗ್ಗೆ ಕೇಳ್ತಾ ಇದ್ರಿ. ಇದು ಬೆಳ್ಳಿ ಫೋಟೋ. ಆ ಇದನ್ನ ದಾವಣಗೆರೆಯ ಮಂಡಿಪೇಟೆಯಲ್ಲಿರುವಂತ ಓಸ್ವಾಲ್ ಅನ್ನೋ ಅಂಗಡಿಯಲ್ಲಿ ನಾನು ಮಾಡಿಸಿದ್ದು. ತುಂಬಾ ಚೆನ್ನಾಗಿ ಎಂಬೋಸ್ ಮಾಡ್ಕೊಟ್ಟಿದ್ದಾರೆ. ಅಂದ್ರೆ ಕಾರ್ವಿಂಗು ಅಥವಾ ಅದ್ರದ್ದು ಕೆತ್ತನೆ ಬಹಳ ಚೆನ್ನಾಗಿದೆ. ಹಾಗಾಗಿ ನಾವು ಇಷ್ಟಪಟ್ಟು ಅಲ್ಲೇ ಮಾಡಿಸಿದ್ದು. ಇದು ಫ್ರೆಶ್ ಆನ್ ಅಲ್ಲಿ ಒಂದು ಫೋಟೋ ಇದೆ. ಆ ಫೋಟೋ ನೋಡ್ಬಿಟ್ಟು ಇದು ಎಲ್ಲಿ ತಗೊಂಡಿದ್ದು, ಇದು ಅಲ್ಲೇ ಮಾಡಿಸ್ಬೇಕು ಅಂತ ಹೇಳಿ ನಾವು ಹೋಗಿ ಮಾಡಿಸಿದಂಥದ್ದು. ತುಂಬಾ ಚೆನ್ನಾಗಿ ಸಿಕ್ತು ನಮ್ಗೆ. ತುಂಬಾ ಜನ ಕೇಳ್ತಾ ಇದ್ರಿ ಅಲ್ವಾ, ಅದಕ್ಕೋಸ್ಕರ ನಾನು ಇದನ್ನ ನಿಮ್ ಜೊತೆ ಹಂಚ್ಕೋತಾ ಇದ್ದೀನಿ. ಹಾಗೆ ಆ ಭಗವಂತ ನಿಮ್ಮೆಲ್ರಿಗೂ ಒಳ್ಳೇದ್ ಮಾಡ್ಲಿ, ಪ್ರತಿಯೊಬ್ರಿಗೂ ಆರೋಗ್ಯ ಕೊಡ್ಲಿ ಅಂತ ನಾನು ಕೂಡ ನಿಮ್ಮ ಪರವಾಗಿ ಬೇಡ್ಕೋತೀನಿ. ಗುಡ್ ಮಾರ್ನಿಂಗ್. ನೀವಲ್ಲಿ ನೋಡ್ಬೋದು ಕುಕ್ಕರಲ್ಲಿ ಬೇಳೆ, ಕ್ಯಾರೆಟು ಅಂದರೆ ಬೇಳೆ ತರಕಾರಿ ಬೇಯಿಸಿಟ್ಟಿದ್ದೀನಿ ಸಾಂಬಾರಿಗೆ. ಹಾಗೆ ಇಲ್ಲಿ ಶೇಂಗಾ ಚಟ್ನಿ ಬೇಕಂತೆ ಶೇಂಗಾ ಹುರಿದಿಟ್ಟಿದ್ದೀನಿ. ಇಲ್ಲಿ ಟೀ ಆಗ್ತಾಯಿದೆ. ನಮಗೆ ಇಡ್ಲಿ ಮಾಡಬೇಕು. ಇಡ್ಲಿ ಸಾಂಬಾರು ರೆಸಿಪಿ ಇಲ್ಲ, ಆಲ್ರೆಡಿ ಸುಮಾರು ಸಲ ನೋಡಿದ್ದೀರಾ. ನನ್ನ ಮಾರ್ನಿಂಗ್ ಗಡಿಬಿಡಿಯ ರೂಟೀನ್ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಅಷ್ಟೇ. ಇಡ್ಲಿ ಸಾಂಬಾರು ಮಾಡಬೇಕೀಗ. ಶೇಂಗಾ ಸ್ವಲ್ಪ ಹುರಿದಾಗಿದೆ, ಈಗ ಜಸ್ಟ್ ಆಫ್ ಮಾಡಿದೆ. ತಣ್ಣಗಾಗ್ಲಿಕ್ಕೆ ಹಾಕ್ಬಿಡ್ತೀವಿ. ಅದು ತಣ್ಣಗಾಗ್ತಾ ಇರಲಿ. ಅದು ತಣ್ಣಗಾಗ್ತೀವಿ. ಚಟ್ನಿಗೆ ಬೇರೆ ಎಲ್ಲ ಏನೇನು ಬೇಕೋ ಅದು ಜೋಡಿಸ್ಕೊತೀವಿ. ಈ ಕಡೆ ನಮ್ಮ ಅರುಣನ ಇಡ್ಲಿ ಸಾಂಬಾರು ಪೌಡ್ರು ರೆಡಿ ಇದೆ. ಆರ್ಯನ್ಸ್ ಫುಡ್ ಅವ್ರದ್ದು. ಹಾಗೆ ಟೊಮೆಟೊ ಈರುಳ್ಳಿ ಎಲ್ಲ ಒಗ್ಗರಣೆಗೆ ರೆಡಿ ಇದೆ. ಇಡ್ಲಿ ಇಟ್ಟು ಅರ್ಧ ತೆಗೆದಿಟ್ಟಿದ್ದೀನಿ, ಅರ್ಧ ಇಲ್ಲಿದೆ ಪಾತ್ರೆಯಲ್ಲಿ. ಸುಮಾರು ಜನ ಕೇಳ್ತಾ ಇದ್ರಲ್ವಾ ಇಡ್ಲಿಗೆ ಹಾಕೋದು ಹೆಂಗೆ ಅಂತ. ಇನ್ನೊಂದ್ಸಲ ಮಾಡುವಾಗ ಡೆಫಿನೆಟ್ಲಿ ತೋರಿಸ್ತೀನಿ. ಹಾಗೆ ಇದೊಂದು ಪ್ಲಾಸ್ಟಿಕ್ಕಿಂದು ಸ್ಪ್ರೌಟ್ಸ್ ಮಾಡೋಂಥ ಬಾಕ್ಸು ನಾನು ತೊಗೊಂಡು ಸುಮಾರು ವರ್ಷ ಆಗಿದೆ. ಮೊನ್ನೆ ಎಲ್ಲ ಕ್ಲೀನ್ ಮಾಡುವಾಗ, ಮನೆ ಶಿಫ್ಟಿಂಗ್ ಮಾಡುವಾಗ ಸಿಗ್ತದೆ. ಸರಿ ನೋಡೋಣ ಅಂತ ಹೇಳಿ ಇದನ್ನೇ ಕಡಲೆಕಾಳು ನೆನೆಸಿದ್ದೆ, ಹಾಕಿದ್ದೀನಿ. ಸ್ಪ್ರೌಟ್ಸ್ ಬರ್ತಾ ಇದೆ, ನಿಧಾನಕ್ಕೆ ಬರ್ತಾ ಇದೆ. ಯೂಶ್ವಲಿ ಸ್ಪ್ರೌಟ್ಸೇ ಬಂದಿಲ್ಲ ನನಗಿದು. ಕಡಲೆಕಾಳು ಯಾಕೋ ಗೊತ್ತಿಲ್ಲ, ಬರ್ತಾಯಿದೆ ಇದಾಗಲಿ. ಹಾಗೆ ಮಗನಿಗೆ ಕಾಫಿ ಬೇಕಂತೆ, ಸೊ ಡಿಕಾಕ್ಷನ್ ಮಾಡಿಟ್ಟಿದ್ದೀನಿ. ಇಲ್ಲಿ ಬಟ್ಟೆಲಿ ಮಾಡಿದ್ದೀನಿ, ಡಿಕಾಕ್ಷನ್ನು ಮಾಡಿಟ್ಟಿದ್ದೀನಿ. ಸರಿ, ಇವತ್ತು ಕಂಪ್ಲೀಟಾಗಿ ಜೊತೆಲಿರಿ. ಏನೇನಾಗುತ್ತೆ ಏನು ಎತ್ತ ವಿಡಿಯೋ ಶೂಟ್ ಮಾಡ್ತಾ ಹೋಗ್ತೀನಿ, ನೋಡೋಣ.
ಕೊಡಿ. ಇಡ್ಲಿ ಸಾಂಬಾರ್ ಮಾಡ್ತಾ ಇರೋದ್ರಿಂದ ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ, ಬೆಳ್ಳುಳ್ಳಿ ಒಗ್ಗರಣೆಗೆ ಹಾಕೊಂಡು ಇದೆಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದ್ಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂತ ಟೊಮೆಟೊ ಹಾಕಿ ಹಿಂಗ್ ಹಾಕ್ತಾ ಇದೀನಿ ಸ್ವಲ್ಪ. ಟೊಮೆಟೊ ಹಾಕಿ ಟೊಮೆಟೊಗೆ ಸ್ವಲ್ಪ ಅದು ಆ, ಅಂದ್ರೆ ಸಾಫ್ಟ್ ಆಗಿ ಆದ ತಕ್ಷಣ ಟೊಮೆಟೊ ಅದಕ್ಕೆ ನಾವು ಅರಿಶಿನ ಪುಡಿ ಹಾಗೆ ನಮ್ಮ ಆರ್ಯನ್ಸ್ ಫುಡ್ ಅವರ ಇಡ್ಲಿ ಸಾಂಬಾರ್ ಪೌಡರ್. ನಿಜವಾಗ್ಲೂ ಹೇಳ್ತೀನಿ, ಒಂದು ಸಲ ನೀವೇನಾದ್ರೂ ಈ ಇಡ್ಲಿ ಸಾಂಬಾರ್ ಮಾಡ್ಕೊಂಡ್ ತಿಂದ್ರೆ ಯಾವತ್ತಿಗೂ ಈ ಸಾಂಬಾರ್ ಪುಡಿ ಕೊಂಡ್ಕೊಳ್ಳೋದನ್ನ ಬಿಡಲ್ಲ. ನಾನಂತೂ ಫ್ಯಾನ್ ಆಗ್ಬಿಟ್ಟಿದೀನಿ ಅವ್ರಿಗೆ, ಈ ಇಡ್ಲಿ ಸಾಂಬಾರ್ ಪೌಡರ್ಗೆ. ಅಷ್ಟು ಚೆನ್ನಾಗಿರುತ್ತೆ. ಪಕ್ಕ ನಾವ್ ಯಾವ್ದೋ ಒಳ್ಳೆ ಹೋಟೆಲ್ ಅಲ್ಲಿ ಹೋಗ್ಬಿಟ್ಟು ಇಡ್ಲಿ ತಿಂತಾ ಇದೀವಿ ಅನ್ನೋ ಫೀಲಿಂಗ್ ಬರುತ್ತೆ ಈ ಸಾಂಬಾರು. ಮನೇಲಿ ಮಗ ಫ್ರೆಂಡ್ಸ್ ಎಲ್ಲ ಇದ್ರು ಅಂದ್ರೆ ಅವ್ನ್ ಬಂದ್ನಲ್ಲ, ನಾವು ಬೇರೆ ಬೇರೆ ಊರಿಗೆ ಹೋಗೋರೆಲ್ಲ ಒಂದು ವಿಸಿಟ್ ಕೊಟ್ಟು ಹೋದ್ರು. ಹಾಗಾಗಿ ಇಡ್ಲಿ ಸಾಂಬಾರ್ ಚಟ್ನಿ ಎಲ್ಲ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಈಗ ಒಗ್ಗರಣೆ ಎಲ್ಲ ಸಾಫ್ಟ್ ಆದ ನಂತರ ಅದಕ್ಕೆ ಹುಣಸೆ ಹುಳಿನ ಹಾಕಿ ಅದನ್ನ ಬೆರೆಸ್ಕೊತಾ ಇದೀನಿ. ಚೆನ್ನಾಗಿ ಬೆಂದ ನಂತರ ಬೇಳೆ ಬೆರೆಸ್ಕೊತೀನಿ. ಈ ಹುಳಿಯಲ್ಲೇ ಚೆನ್ನಾಗಿ ಮೆತ್ತಗೆ ಬೆಂದು ಹೋಗುತ್ತೆ. ಅದಾದ ನಂತರ ಬೇಯಿಸಿಟ್ಕೊಂಡ್ರೆ ಬೇಳೆ ತರಕಾರಿ ಅಂದ್ರೆ ನಾನು ಕ್ಯಾರೆಟು, ಆಲೂಗಡ್ಡೆ, ಬೀನ್ಸ್ ಖಾಲಿ ಆಗಿತ್ತು. ಎರಡು ಬೀನ್ಸು, ಒಂದ್ ಕ್ಯಾರೆಟು, ಒಂದ್ ಆಲೂಗಡ್ಡೆ ಹಾಕಿದ್ರೆ ಸಾಕು. ಅಂದ್ರೆ ಮಧ್ಯದಲ್ಲಿ ನಮ್ಗೆ ಇಡ್ಲಿ ಸಾಂಬಾರ್ ತಿನ್ನುವಾಗ ಸಿಗ್ತಾ ಇರುತ್ತೆ. ಈ A to B ಅಡ್ಯಾರ ಆನಂದ್ ಭವನ್ ಇದೆಲ್ಲ, ಅಲ್ಲಿ ನನ್ಗೆ ಸಾಂಬಾರ್ ಇಡ್ಲಿ, ಡಿಪ್ ಸಾಂಬಾರ್ ಇಡ್ಲಿ ತುಂಬಾ ಇಷ್ಟ. ಮಿನಿ ಇಡ್ಲಿ ಸಿಗುತ್ತಲ್ಲ, ನಾನು ಅಲ್ಲಿ ಆನ್ ದ ವೇ ಬ್ರೇಕ್ಫಾಸ್ಟ್ ಟೈಮಲ್ಲಿ ಏನಾದ್ರು ಪಾಸ್ ಆಗ್ತಾ ಇದ್ರೆ 100% ನಾನು ಅಲ್ಲಿ ಮಿನಿ ಇಡ್ಲಿಸೇ ತಿನ್ಕೊಂಡು ಹೋಗೋದು. ಆ ಸಾಂಬಾರ್ ಟೇಸ್ಟ್ ಬಂತಪ್ಪ, ನಿಜವಾಗ್ಲೂ ಸಖತ್ತಾಗಿತ್ತು ಅಂದ್ರೆ ಸಖತ್ತಾಗಿತ್ತು. ಎಲ್ರು ತುಂಬಾ ಎಂಜಾಯ್ ಮಾಡಿದ್ರು. ನೀವು ಕೂಡ ಆ ಅರುಣಂದು ಸಾಂಬಾರ್ ಪೌಡರ್, ಇಡ್ಲಿ ಸಾಂಬಾರ್ ಪೌಡರ್ ಟ್ರೈ ಮಾಡಿ ನೋಡಿ. ಹಾಗೆ ನಮ್ಮ ದಾವಣಗೆರೆ ಸಾಂಬಾರ್ ಪೌಡರ್ ಸಿಗುತ್ತೆ ಅಲ್ಲಿ. ಅಷ್ಟೇ ಅಲ್ಲ, ಮಧ್ಯಾಹ್ನ ಅಷ್ಟರಲ್ಲಿ ಹಾಲೇಶ್ ಅವರ ಮನೆಗೆ ಊಟಕ್ಕೆ ಹೋಗಿದ್ವಿ, ಯಾಕಂದ್ರೆ ಜತ್ತಿ ಅಣ್ಣ ಬಂದಿದ್ರು. ಹೋಳಿಗೆ ಸೀಕರಣೆ ಊಟ, ಸಿಕ್ಕಾಬಡೆ ಟೇಸ್ಟಿಯಾಗಿ ತುಂಬಾ ರುಚಿಕಟ್ಟಾಗಿ ಮಾಡಿದ್ರು. ಚೆನ್ನಾಗಿ ಊಟ ಮಾಡ್ಕೊಂಡ್ ಬಂದ್ವಿ. ಶ್ವೇತಾನ ನೀವು ನೋಡಿದೀರಾ, ಇತ್ತೀಚೆಗೆ ನಮ್ಮ ಗಾಯಸ್ ಕಿಡ್ಸ್ ಫ್ಯಾಮಿಲಿಯಲ್ಲಿ ಯಾರಿಗೆ ಏನು ತಿಂಡಿ ತಿನಿಸು ಬೇಕು ಅಂದ್ರೆ ಶ್ವೇತಾನ ಕಾಂಟ್ಯಾಕ್ಟ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ರುಚಿಕಟ್ಟಾಗಿ ಮಾಡಿ ಕಳಿಸ್ತಾರೆ. ಬೆಲ್ಲದ ಬೂಂದಿ, ಖಾರ, ಡ್ರೈ ಫ್ರೂಟ್ಸ್ ಉಂಡೆ ಆಗ್ಲಿ, ಮಾಲ್ದಿ ಆಗ್ಲಿ ಬಹಳ ಚೆನ್ನಾಗಿ ಮಾಡಿ ಕಳಿಸ್ತಾರೆ. ನಿಮಗೇನಾದ್ರೂ ಬೇಕಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನ್ ಮೊನ್ನೆ ಒಂದ್ ಅರ್ಧ KG ಅಷ್ಟು ಖಾರದ ಚಟ್ನಿ ಮಾಡ್ಸಿದೀನಿ ನನ್ನ ತಮ್ಮನ್ಗೆ US ಕಳ್ಸಕ್ಕಂತ. ತುಂಬಾ ಚೆನ್ನಾಗಾಗಿದೆ, ತುಂಬಾ ಸಖತ್ ಟೇಸ್ಟಿಯಾಗಿದೆ. ಅದೇ ಹೇಳ್ದಲ್ಲ, ನಿಮಗ್ ಬೇಕಾದ್ರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಏನಾದ್ರೂ ಬೇಕಂದ್ರೆ ಕೇಳಿ, ಅವ್ರು ಮಾಡ್ಕೊಡ್ತಾರೆ. ಅಂದ್ರೆ ಪಾರ್ಸಲ್ ಮಾಡಕ್ ಬರ್ಬೇಕು ಅಷ್ಟೇ ಅದು. ಈ ಸೀಸನ್ ಅಲ್ಲಿ ಸಂಡಿಗೆ ಹಪ್ಪಳ ಸಿಕ್ಕಾಪಟ್ಟೆ ಖರ್ಚಾಗಿದೆ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ, ನನ್ನ ರುಟೀನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.